ಒಂದು ಚಿಕ್ಕ ಮಿಡಲ್ ಕ್ಲಾಸ್ ಸ್ಲಮ್. ಈ ಸ್ಲಮ್ನಲ್ಲಿ ಹುಟ್ಟಿದಂಥ ಒಂದು ಮಿಡಲ್ ಕ್ಲಾಸ್ ಕುಟುಂಬದ ಹುಡುಗ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಹಗಲು ರಾತ್ರಿ ಕಷ್ಟಪಡ್ತಾನೆ. ಆ ಕಷ್ಟಕ್ಕೆ ಮೇನ್ ಪ್ರತಿಫಲ ಸಿಗಬೇಕಂದ್ರೆ ಒಂದು ಸೋಷಲ್ ಮೀಡಿಯಾ. ಈ ಸೋಷಲ್ ಮೀಡಿಯಾದಲ್ಲಿ ಮೊದಲ ಹೆಜ್ಜೆ ಇಡ್ತಾನೆ. ಮೊದಲ ಹೆಜ್ಜೆ ಇಟ್ಟ ತಕ್ಷಣ ಎಷ್ಟೋ ಜನ ಕೆಟ್ಟದ್ದು ಮಾತಾಡೋದು, ಕೀಳಾಗಿ ನೋಡೋದು ತುಂಬ ಜನ ಮಾಡಿದರು. ಅದಕ್ಕೆಲ್ಲ ಇಂದು ಜರಲಿಲ್ಲ. ಯಾಕಂದರೆ ಅವನ ಹಿಂದ್ಗಡೆ ಇರೋದು ಜನ ಅಲ್ಲ, ಅವನ ಕುಟುಂಬ, ಇಡೀ ಕರ್ನಾಟಕದ ಜನ ಅಂತೇಳಿ ನಂಬಿಕೆ ಇಟ್ಟು ಪ್ರತಿದಿನ ವಿಡಿಯೋ ಮಾಡ್ತಾನೆ. ಆದರೆ ಇವತ್ತು ನಿಮ್ಮೆಲ್ಲರ ಪ್ರೀತಿಯಿಂದ ಅವನು ಪಟ್ಟಂಥ ಕಷ್ಟದಿಂದ ಇವತ್ತೊಂದು ಚಿಕ್ಕ ಕನಸು ನೆನಸಾಗಿದೆ. ಈ ಕನಸು ಮಾತ್ರ ಅಲ್ಲ, ಅವನ ಜೀವನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಯಾವುದೇ ಕಾರಣಕ್ಕೂ ಮರೆಯಲಾಗದಂಥ ಒಂದು ಕನಸು. ಈ ಕನಸು ನೆನಸಾಗೋದಕ್ಕೆ ಕಾರಣ ನೀವು, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಇವತ್ತು ನೆನಸಾಗಿದೆ. ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೂ ಹೇಳ್ಬೇಕಾದ್ರೆ ನಿಮಗೆ ಹೇಳೋದು ಒಂದೇ, ಏನಂದರೆ ನಿಮ್ಮಿಂದ ನಾನು ಉಸಿರು ಇರೋವರೆಗೂ ನಿಮಗೆ ಚಿರಋಣಿಯಾಗಿರು. ಎಲ್ಲ ನಮ್ಮ ಒಂದು ಕನ್ನಡ ಟೆಕ್ ಇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಎಷ್ಟು ಟ್ಯಾಂಕ್ಸ್ ಎಲ್ಲೂ ಕೂಡ ಸಾಲಲ್ಲ. ಯಾಕಪ್ಪ ಅಂದರೆ ನೀವು ಮಾಡುವಂಥ ಪ್ರೀತಿಗೆ ಇವತ್ತು ನಾನು ಎಷ್ಟೋ ದಿನಗಳಿಂದ ಕಂಡಂಥ ಒಂದು ಚಿಕ್ಕ ಕನಸು ಇವತ್ತು ನೆನಸಾಗಿದೆ. ಈ ಕನಸು ನೆನಸಾಗೋದಕ್ಕೆ ಮೇನ್ ಇಂಪಾರ್ಟೆಂಟ್ ಕಾರಣ ಅಂದರೆ ನೀವಿಲ್ಲಂದರೆ ಈ ಕನಸು ನೆನಸಾಗ್ತಿರಲಿಲ್ಲ. ಆ್ಯಕ್ಚುಲಿ ಮೊದಲನೇ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನನ್ನದು ಒಂದು ಸ್ಮಾಲ್ ಡ್ರೀಮ್, ಆ ಒಂದು ಡ್ರೀಮ್ ಇವತ್ತು ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತಿದೆ. ಏನಪ್ಪ ಡ್ರೀಮ್ ಅಂದರೆ ಆ್ಯಕ್ಚುಲಿ ಆಲ್ಮೋಸ್ಟ್ ಈ ಒಂದು ನಿಮಗೆ ತಮ್ಮನೇಲಿ ಕೂಡ ನೋಡಿ ಗೊತ್ತಾಗಿರುತ್ತೆ ಏನಪ್ಪ ಡ್ರೀಮ್ ಅಂದರೆ. ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ತೋರಿಸೇ ಬಿಡ್ತೀನಿ. ಜಸ್ಟ್ ತೊಗೊಂಡೇ ಬಿಡ್ತೀನಿ ನೋಡಿ, ಇಲ್ಲಿಂದ ನೋಡ್ಬೋದು. ಅಂದರೆ ಜಿಯೋ ಏರ್ ಫೈಬರ್ ಕಾಣ್ತಾ ಇಲ್ಲ. ಇದು ನನ್ನದು ಒಂದು ಚಿಕ್ಕ ಕನಸು. ಈ ಒಂದು ಕನಸು ಇವಾಗ ನನಸಾಗಿದೆ. ಇದಕ್ಕೆಲ್ಲ ಕಾರಣ ನೀವು, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ನಿಂದ ಇವತ್ತು ಈ ಒಂದು ಕನಸು ನೆನಸಾಗಿದೆ. ಮತ್ತೊಮ್ಮೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದರೆ ಇದು ನೀವು ಅನ್ಬೋದು ಎಲ್ಲರೂ ಕೂಡ, ಇದೊಂದು ಚಿಕ್ಕ ಕನಸು, ಇದೊಂದು ಡ್ರೀಮ್, ಇದೊಂದು ನಂದೊಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದೊಂದು ನನಗೆ ಕನಸು. ಯಾಕಪ್ಪ ನಾನು ಯೂಟ್ಯೂಬ್ನಲ್ಲಿ ಪ್ರತಿದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಕಾರಣ ಇದು. ಆ್ಯಕ್ಚುಲಿ ಈ ಕನಸು ನೆನಸಾಗಬೇಕು. ಇದೊಂದು ಏರ್ ಫೈಬರ್ ಇನ್ಸ್ಟಾಲೇಷನ್ ನಾನು ಮಾಡಬೇಕಂದ್ರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸುಮಾರು 1 ತಿಂಗಳು ಪರದಾಟ ಮಾಡಿದ್ದೀನಿ. 1 ತಿಂಗಳವರೆಗೆ ಯಾವುದೇ ರೀತಿ ವೀಡಿಯೋನು ಆಲ್ಮೋಸ್ಟ್ ನೋಡ್ಬೋದು, ಡೈಲಿ ಒಂದೇ ವೀಡಿಯೋ ಅಪ್ಲೋಡ್ ಆಗ್ತದೆ. ಯಾಕಂದರೆ ಇವಾಗ ತುಂಬ ಗರಮ್ ಆಗ್ತದೆ, ತುಂಬ ಜಾಸ್ತಿ ಬಿಸಿಲು ನಮ್ಮ ಕಡೆ. ಮತ್ತು ಅದ್ರ ಜೊತೆ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಹೊರಗಡೆ ಹೋಗ್ಬೇಕು. ಇಲ್ಲಾಂದ್ರೆ ಸುಮಾರು, ಇಲ್ಲಾಂದರೆ ನಮ್ಮ ಅರಗಿರಿ ಹೋಗ್ಬೇಕು ಸಿಟಿ, ಇಲ್ಲಾಂದ್ರೆ ನಮ್ಮ ಒಂದು ಹಳ್ಳಿ ಇದೆ, ಮ್ಯಾಕ್ಸಿಮಮ್ 2 ಕಿಲೋಮೀಟ್ರ್ ಹೋಗ್ಬೇಕು, ಇಲ್ಲಾಂದರೆ 7 ಕಿಲೋಮೀಟ್ರ್ ಇದೆ, ಅಲ್ಲಿ ಹೋಗ್ಬೇಕು. ಎರಡರಲ್ಲಿ ಒಂದು ಕಡೆ ಹೋಗಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾಕಂದರೆ ಇಲ್ಲಿ ನಮ್ಮ ಹತ್ರ ನೆಟ್ವರ್ಕ್ ಬರೋಲ್ಲ. ಅದಕ್ಕೋಸ್ಕರ ಈ ಫೈಬರ್ ಇನ್ಸ್ಟಾಲೇಷನ್ ಮಾಡಿದ್ರು. ಇದಕ್ಕಿಂತ ಮುಂಚೆ ಕೂಡ ನೀವು ನೋಡಿರ್ತಾರೆ. ಅಂದರೆ 1 ವರ್ಷ ಹಿಂದ್ಗಡೆ ಕೂಡ ಈ ಫೈಬರನ್ನು ಇನ್ಸ್ಟಾಲೇಷನ್ ಮಾಡಿದೆ ನಾನು, ಜಿಯೋ ಏರ್ ಫೈಬರ್ ಬಂದ್ಬಿಟ್ಟು. ಆದರೆ ಸ್ವಲ್ಪ ನೆಟ್ವರ್ಕ್ ಡೌನ್ ಆದ ಕಾರಣ ಏನು ಮಾಡಿದೆ, ಅದನ್ನ ಕ್ಯಾನ್ಸಲ್ ಮಾಡಿ ಒಂದು ಹೋಪ್ ಇತ್ತು. ಏನಪ್ಪ ಹೋಪ್ ಅಂದರೆ, ಜಿಯೋ ಕ್ಯಾನ್ಸಲ್ ಮಾಡಿ ಏರ್ಟೆಲ್ ಹಾಕ್ಸೋಣ, ಏರ್ಟೆಲ್ ಒಂದು ಒಳ್ಳೆ ಸ್ಪೀಡ್ ಸಿಗುತ್ತೆ ನನಗೆ ಅಂತೇಳಿ ಆಸೆಪಟ್ಟು ಕ್ಯಾನ್ಸಲ್ ಮಾಡಿ ಏರ್ಟೆಲ್ ಹಾಕ್ಸ್ಬೇಕಂತೇಳಿ 1 ತಿಂಗಳವರೆಗೆ ನಾನು ಪರದಾಟ ಮಾಡಿದೆ. ಏರ್ಟೆಲ್ ಆಫೀಸ್ಗೆ ಹೋದೆ, ಅಲ್ಲಿ ಡಿಸ್ಟ್ರಿಬ್ಯೂಟ್ರ್ ಭೇಟಿ ಆದೆ. ಅವ್ರ ಜೊತೆ ಮಾತಾಡಿದರೆ, ಸರ್ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ, ಸ್ವಲ್ಪ ನನಗೆ ಮಾಡಿಕೊಡಿ, ಅಡ್ಜಸ್ಟ್ ಮಾಡಿ. ಕಂಟೆಂಟ್ ಕ್ರಿಯೇಷನ್ ಅಂದರೆ ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರು, ಪ್ಲೀಸ್ ಕಷ್ಟ ತುಂಬ ಆಗ್ತಾಯಿದೆ, ಪ್ಲೀಸ್ ನೀವು ನಾನು ಫ್ಯಾಮ್ಲಿ ಅಂತ ತಿಳ್ಕೊತೀನಿ, ಒಂದು ಅಡ್ಜಸ್ಟ್ ಮಾಡಿ ನನಗೆ ಇನ್ಸ್ಟಾಲೇಷನ್ ಮಾಡಿಕೊಡಿ ಅಂತ ತುಂಬ ಪರದಾಟ ಮಾಡಿದೆ. ಮ್ಯಾಕ್ಸಿಮಮ್ ಸತತವಾಗಿ 3 ದಿನ ಏರ್ಟೆಲ್ ಆಫೀಸ್ನಲ್ಲಿ ಕೂತಿದ್ದೀನಿ ನಾನು, ವೀಡಿಯೋ ಮಾಡೋದು ಬಿಟ್ಟು. ಆದರೂ ಕೂಡ ಅದು ಕೆಲಸ ಆಗಲಿಲ್ಲ. ನಿಮ್ಮ ಏರಿಯಾದಲ್ಲಿ ಇನ್ಸ್ಟಾಲೇಷನ್ ಇಲ್ಲ. ಯಾಕಪ್ಪ ಅಂದರೆ ನಮ್ಮ ಏರಿಯಾ ಅಂದರೆ ಆ್ಯಕ್ಚುಲಿ ನನ್ನ ತಪ್ಪು ಏನು ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಯಾವ ರೀತಿ ಏನು ಅನ್ನಿಸ್ತಾ ಇಲ್ಲ. ಯಾಕಂದರೆ ನಮ್ಮ ಈ ಏರಿಯಾ ಅಂದರೆ ನಮ್ಮ ಸ್ಲಮ್, ಅಂದರೆ ನಾವು ಒಂದು ಸ್ಲಮ್ ಒಂದು ಏರಿಯಾದಲ್ಲಿದ್ವಿ. ಈ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಮಾತ್ರ ಅಲ್ಲ, ಸೌಲಭ್ಯ ಕೂಡ ಇಲ್ಲ. ಯಾವುದೇ ರೀತಿ ಸರಿಯಾಗಿ ಮನೆ ಇಲ್ಲ, ಯಾವುದೇ ರೀತಿ ಸರಿಯಾಗಿ ಕುಡಿಯೋದಕ್ಕೆ ನೀರು ಸೌಲಭ್ಯ ಕೂಡ ಇಲ್ಲ. ಅದೆಲ್ಲ ಬೇಡ, ಅದೆಲ್ಲ ಹೇಳ್ತಾ ಇದ್ರೆ ತುಂಬ ಇದೆ. ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಈ ಕಣ್ಣಲ್ಲಿ ನೋಡಿದೆಲ್ಲ ತುಂಬ ಇದೆ ಆ್ಯಕ್ಚುಲಿ. ಆದರೂ ಬಟ್ ಏರ್ಟೆಲ್ದವರು ಅಷ್ಟೆಲ್ಲ ಪರದಾಟ ಮಾಡಿದ್ರು ಕೂಡ ಆಗಲಿಲ್ಲ. ಆದರೂ ಬಟ್ ಮತ್ತೆ ವಾಪಸ್ ಜಿಯೋಕ್ಕೆ ಬಂದೆ, ಮತ್ತೆ ಜಿಯೋ ಬುಕ್ ಮಾಡಿದೆ. ಜಿಯೋ ಇವತ್ತು ಬಂದು ಇನ್ಸ್ಟಾಲ್ ಮಾಡಿದ್ರು. ಆದರೂ ಬಟ್ ಈ ಜಿಯೋ ಮತ್ತೆ ನನಗೆ 1 ವರ್ಷ ಯೂಸ್ ಮಾಡಿದ ನಂತರ ಇದು ವಾಪಸ್ ನಾನು ಬುಕ್ಕಿಂಗ್ ಮಾಡ್ಬೇಕು. ಇದು ನನಗೆ ಸಿಗ್ಬೇಕಾರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ಇಷ್ಟು ಕಷ್ಟ ಅಲ್ಲ, 1 ತಿಂಗಳವರೆಗೂ ಕೂಡ ಇದಕ್ಕೂ ಕೂಡ ವೆಯ್ಟ್ ಮಾಡಿದೆ ನಾನು, ಜಿಯೋ ಫೈಬರ್ಗೋಸ್ಕರ. 1 ತಿಂಗಳವರೆಗೂ ನಮ್ಮ ಈ ಜಿಯೋ ಡಿಸ್ಟ್ರಿಬ್ಯೂಟರ್ ನಮ್ಮ ಆರೋಗ್ಯರು ಅವ್ರು ತುಂಬ ಕಾಡಿದ್ದೀನಿ. ಅವ್ರು ಕಾಡಿ ಬೇಡಿ
ಇದು ಮಾಡಿದ್ದೀನಿ. ಆದ್ರೆ ಒಟ್ಟು ಫೈಬರು ಏನಿತ್ತು ಅಂದ್ರೆ ಮೊದಲು ನಾನು ಫೈಬರ್ ಇದ್ದದ್ದು ಸ್ವಲ್ಪ ಇಂಟರ್ನೆಟ್ ಸ್ಲೋ ಡೌನ್, ಇಂಟರ್ನೆಟ್ ಬರೋಲ್ಲ. ಯಾಕಂದ್ರೆ ಗೋಡೆ ಮೇಲೆ ನಮ್ಮದು ಒಂದು ಪತ್ರೆ ಅದೆಲ್ಲ ಗೋಡೆ ಮೇಲೆ ಇರೋಂತಲೇ ಅದೇನಿತ್ತು ನೆಟ್ವರ್ಕು ಅಲ್ಲಿ ಗೋಡೆಗೆ ಸೆಟ್ ಮಾಡಿದೆ ಮೊದಲು. ಅದು ಏನಾಗಿದೆ ಅಂದರೆ ಮೊದಲಿಗೆ ಗೋಡೆಗೆ ಸೆಟ್ ಮಾಡಿದ ತಕ್ಷಣ ಅದು ನೆಟ್ವರ್ಕ್ ಸರಿಯಾಗಿ ಬರ್ತಿರಲ್ಲ, ಅದರಿಂದ ಅಪ್ಲೋಡಿಂಗ್ ಡೌನು. ಯಾಕಂದ್ರೆ ಮ್ಯಾಕ್ಸಿಮಮ್ ನೀವು ಅರ್ಥ ಮಾಡ್ಕೊಳ್ಳಿ, ಒಂದೊಂದು ವಿಡಿಯೋ ಮ್ಯಾಕ್ಸಿಮಮ್ ಇಲ್ಲಂದ್ರೆ 10ರಿಂದ 5 GB ಇರುತ್ತೆ ಒಂದು ವಿಡಿಯೋ. ಯಾಕಂದ್ರೆ ನಿಮಗೋಸ್ಕರ ಕ್ವಾಲಿಟಿ ವಿಡಿಯೋ ಶೂಟ್ ಮಾಡಿದ್ದೀನಿ. ಎಷ್ಟೇ ಕಷ್ಟ ಏನೇ ಆದರೂ ಕೂಡ ನಾನು ಕಡಿಮೆ ಮಾಡಬಾರ್ದು. ನನ್ನ ಒಂದು ವಿಡಿಯೋ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ನಾನು ನೋಡೋಂಥ ಜನ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಕ್ಲಿಯರ್ಗೆ ಇದನ್ನ ಆಗ್ಬೇಕಂತೇಳಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ. ಅದಕ್ಕೋಸ್ಕರ ಅದು ಎಷ್ಟೋ ಏನೋ ಆಯಿತು, ಪ್ರಾಬ್ಲಮ್ ಆಯಿತು. ಆ ಪ್ರಾಬ್ಲಮ್ಗೆಲ್ಲ ಕುಗ್ಗಲಿಲ್ಲ, ಏನೂ ಮಾಡಿಲ್ಲ, ಬಿಟ್ಟೆ, ಕ್ಯಾನ್ಸಲ್ ಮಾಡಿದೆ. ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಏರ್ಟೆಲ್ ಸಿಗಲಿಲ್ಲ, ಏರ್ಟೆಲ್ ಪರದಾಟ ಆಗಿದೆ, ಮತ್ತೆ ಜಿಯೋ ಮಾಡಿದೆ. ಜಿಯೋ ಮಾಡಿ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ವಾರದವರೆಗೂ ಅವರು ಕೂಡ ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಭೇಟಿಯಾಗಿ ಪ್ರತಿದಿನ ಹೋಗಿ ಭೇಟಿಯಾಗಿ ಸರ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಂದ ತಕ್ಷಣ ಬುಕ್ಕಿಂಗ್ ಮಾಡಿದೆ, ಆಯಿತು. ಅದ್ರ ಬಟ್ ಇನ್ನು ಇನ್ಸ್ಟಾಲೇಷನ್ ಮಾಡ್ಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದೀನಿ. ಏನಂದರೆ ರಾತ್ರಿನೇ ಒಂದು ಅಂಗಲ್ ತಂದು ಅಂದರೆ ಒಂದು ಪೈಪ್ ತಂದು ಅದಕ್ಕೆ ವೆಲ್ಡಿಂಗ್ ಹೊಡಿಸಿ ಅದನ್ನ ಗೋಡೆಗೆ ಫಿಟ್ ಮಾಡಿ ನಾನು ನಮ್ಮ ಮಾಮ ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿ ಒಂದು ಪರದಾಟ ಮಾಡಿದ್ದೀನಿ. ಇದು ಯಾವ ರೀತಿ ಪರದಾಟ ಅಂದರೆ ಆ್ಯಕ್ಚುಲಿ ಒಂದು ಕುಟುಂಬ ಒಂದು ಇದು ಮಾಡ್ತಲ್ಲ ಆ ರೀತಿ ನಮ್ಮ ಕುಟುಂಬ ಎಲ್ಲ ಸೇರಿ ಮಾಡಿದಾಗ ಇವತ್ತು ಇನ್ಸ್ಟಾಲೇಷನ್ ಆಗಿದೆ. ಪ್ರತಿಯೊಬ್ಬರಿಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ಬೇಕಾರೆ ಈ ಫೈಬರ್ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಇದೊಂದು ನನ್ನ ಚಿಕ್ಕ ಡ್ರೀಮ್ ಇದು. ಆ್ಯಕ್ಚುಲಿ ಈ ಡ್ರೀಮ್ ನನಗೆ ತುಂಬ ಅಂದರೆ, ಯಾಕಂದರೆ ನಾನು ವೀಡಿಯೋ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಇಂಟರ್ನೆಟ್ ಇಲ್ಲಾಂದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಇನ್ಸ್ಟಾಲೇಷನ್ ಮಾಡಿ ಅಂದರೆ ಅನ್ಬೋದು ತುಂಬ ಜನ. ಆ್ಯಕ್ಚುಲಿ ನಾನು ಅನ್ಬೋದು, ಈಗ ನಾನು ವೀಡಿಯೋ ಮಾಡ್ಬೋದು, ಅದು ಬೇಡ ಇದು ಬೇಡ ಆದ್ರೂ ಬಟ್ ಬೇಡ. ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದ್ರು ಕೂಡ ಮೇನ್ ಇಂಪಾರ್ಟೆಂಟ್ ಇಂಟರ್ನೆಟ್ ಅನ್ನೋದು ಬೇಕು. ನೀವು ಊರಲ್ಲಿದ್ದರೆ ಸಿಟಿಯಲ್ಲಿದ್ದರೆ ಅಂದರೆ ನಿಮಗೆ ಫೈಬರ್ ಅವಶ್ಯಕತೆ ಇಲ್ಲ, 5G ಇರುತ್ತೆ, ಅನ್ಲಿಮಿಟೆಡ್ ಅಪ್ಲೋಡ್ ಮಾಡ್ಬೋದು. ಆದ್ರೆ ಬಟ್ ನಮ್ಮ ಕಡೆ ಹಂಗಿಲ್ಲ, ನೆಟ್ವರ್ಕೇ ಬರಲ್ಲ, ಸರಿಯಾಗಿ ಕ್ವಾಲಿಟಿ ಕನೆಕ್ಟ್ ಆಗಲ್ಲ, ಅದರಲ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ ಇಲ್ಲ. 30 Mbps ಮಾಡಿದ್ದೀನಿ, ಅಂದರೆ ಪರ್ ಸೆಕೆಂಡ್ 30 Mbps ಮಾಡಿದ್ದೀನಿ. ಆ್ಯಕ್ಚುಲಿ ನಂಗೆ 1 ವರ್ಷ ಯೂಸ್ ಮಾಡಿದ್ದೀನಿ, ಗೊತ್ತಿದೆ. ಅದ್ರ ಒಟ್ಟು ಏನು ಮಾಡೋದು, ಇವಾಗ ಹೈಟ್ ಮಾಡಿದ್ರೆ ಸ್ವಲ್ಪ ನೆಟ್ವರ್ಕ್ ಸ್ಪೀಡ್ ಬರ್ತಾಯಿದೆ. ಆ್ಯಕ್ಚುಲಿ ಇದು ನನ್ನ ಕನಸು ಇವತ್ತು ನೆನಸಾಗಿದೆ, ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ವೀಡಿಯೋ ಮಾಡಬೇಕನ್ಸಿತ್ತು ನನಗೆ. ಇದು ನೋಡಿರೋ ಒಂಥರ ಅನಿಸುತ್ತೆ, ಯಾಕಂದರೆ ಇದು ಇಂಪಾರ್ಟೆಂಟ್ ನನಗೆ. ಯಾಕಂದ್ರೆ ನೀವು ನನ್ನೆಲ್ಲ ಪ್ರತಿದಿನ ನೀವು ನನ್ನ ನೋಡಬೇಕು, ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬೇಕಂದ್ರೆ ಇದು ಮೇನ್ ಇಂಪಾರ್ಟೆಂಟ್ ಕಾರಣ. ಇದಿಲ್ಲಾಂದ್ರೆ ವೀಡಿಯೋ ಅಪ್ಲೋಡ್ ಮಾಡೋಕೆ ಇದಾಗಲ್ಲ. ಆ್ಯಕ್ಚುಲಿ ಇದರೊಂದು ನಾನು ಇನ್ಸ್ಟಾಲ್ ಮಾಡಿದರೆ ಮತ್ತು ಅದ್ರ ಜೊತೆ ಮೇಲ್ಗಡೆ ರೂಟ್ರ್ ಇದೆ, ಆ ರೂಟ್ರ್ ಹಳೆ ರೂಟ್ರ್ ಅಂದರೆ ರೂಟ್ರ್ ಏನಿತ್ತು ಅದನ್ನೇ ವಾಪಸ್ ಏನು ಮಾಡಿದರೆ ಹಾಕಿದ್ರು, ಹೊಸದು ಬರ್ತಾಯಿಲ್ಲ ಅಂತ. ಅದಕ್ಕೋಸ್ಕರ ಅದನ್ನೇ ಇನ್ಸ್ಟಾಲ್ ಮಾಡಿದ್ದಾರೆ. ಅದಕ್ಕೆ ಮೊಳೆ ಫಿಟ್ ಮಾಡಿ ವೈರ್ ಜೋಡಿಸಿ ತುಂಬ ಇವತ್ತು ಪರದಾಟ ತುಂಬ ಆಗಿದೆ. ಅದ್ರ ಬಟ್ ಏನು ಮಾಡೋದು, ಇಷ್ಟೆಲ್ಲ ಕಷ್ಟ ಏನೇ ಇದ್ದರೂ ಕೂಡ ಕುಗ್ಗಿಲ್ಲ. ನನ್ನ ಕನಸು ಏನಿದೆಲ್ಲ ನೆನಸಾಗೋಗೋಸ್ಕರ ಕಷ್ಟಪಟ್ಟಿದ್ದೀನಿ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಷ್ಟಪಟ್ಟು ಇನ್ಸ್ಟಾಲೇಷನ್ ಮಾಡಿಸಿದ್ದೀನಿ. ಅವರು ಕೂಡ ಥ್ಯಾಂಕ್ ಯು ಮಾಡಿದವ್ರು. ಬ್ರದರ್, ನೀವು ವೀಡಿಯೋ ನೋಡ್ತಾರೆ, ಥ್ಯಾಂಕ್ ಯು ಸರ್. ನಿಮ್ಮಿಂದ ಇವತ್ತು ನನಗೊಂದು ಹೆಲ್ಪ್ ಆಗಿದೆ. ಈ ಹೆಲ್ಪ್ ಜೀವನ ಪೂರ್ತಿ ಮರೆಯಲ್ಲ, ನೆನ್ಪಿಡ್ಕೊತೀನಿ. ಇವತ್ತು ಫೈಬರ್ ಇನ್ಸ್ಟಾಲೇಷನ್ ಆಗಿದೆ. ಇದು ನನ್ನ ಚಿಕ್ಕ ಸ್ಮಾಲ್ ಡ್ರೀಮ್. ಇದು ಇವತ್ತು ನೆನಸಾಗಿದೆ. ಈ ನೆನಸಾಗೋದಕ್ಕೆ ಕಾರಣ ನೀವು, ನಿಮ್ಮ ಪ್ರೀತಿ ಸಪೋರ್ಟಿಂದ ಆಗಿದೆ. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು. ಎಲ್ಲರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳೋ ಕೂಡ ಸಾಲಾರ. ಅದೇ ರೀತಿ ಕೂಡ ನಾನು ನಿಮಗೆ ಎಲ್ಲರಿಗೂ ಕೂಡ ಹೇಳ್ತೇನೆ, ಜೀವನದಲ್ಲಿ ನಾವು ಏನಾದರೂ ಮಾಡಬೇಕು, ಏನಾದರೂ ಒಂದು ಪಡ್ಕೊಳ್ಬೇಕು, ನಮ್ಮ ಕನಸು ನೆನೆಸಬೇಕು, ನಾವು ಕಷ್ಟಪಡಲೇಬೇಕು. ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋದು ದೊಡ್ಡ ಪ್ರಾಬ್ಲಮ್ ಇದು. ಆದ್ರೆ ಬಟ್ ನಾವು ಆ ಪ್ರಾಬ್ಲಮ್ಗೆ ಸರಿಯಾಗಿ ನಾವು ಅದಕ್ಕೆ ಸೊಲ್ಯೂಷನ್ ಮಾಡಬೇಕು, ತಾಳ್ಮೆ ಇರಬೇಕು. ಆವಾಗ ನಾವು ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೋದು, ಇಲ್ಲಾಂದರೆ ಆಗೋಕ್ಕಾಗಲ್ಲ. ಆ್ಯಕ್ಚುಲಿ ಇರಲಿ, ಇವತ್ತು ನನಗೆ ಫೈಬರ್ ಇನ್ಸ್ಟಾಲೇಷನ್ ಆಗಿದ್ರೆ ಇದು ಪ್ರತಿ ತಿಂಗಳು ಕಾಸ್ಟ್ ಬಂದ್ಬಿಟ್ಟು ಎಷ್ಟು ರಿಚಾರ್ಜ್ ಇದೆಯಪ್ಪ ಅಂದರೆ ಮ್ಯಾಕ್ಸಿಮಮ್ ಅಂದರೆ 800 900 ಆಗ್ಬೋದು. 30 Mbps ಆದರೆ 100 Mbps ಜಾಸ್ತಿ ಆಗುತ್ತೆ. ಇದು ನನ್ನ ಕಾಸ್ಟ್ ಇವಾಗ ಇನ್ಸ್ಟಾಲೇಷನ್ ಎಲ್ಲ ಆಗ್ಬೇಕಂದ್ರೆ ಮ್ಯಾಕ್ಸಿಮಮ್ ಅಂದರೆ 2200 ಅಂದರೆ 2200 ಮೇಲ್ಗಡೆ ಸಮಥಿಂಗ್ ಇದು ಮಾಡಿದ್ದೀನಿ. ಮೇಲ್ಗಡೆ ಆಗ್ತಾಯಿರ್ತೀನಿ ನಿಮಗೆ. ಮತ್ತು ಅದ್ರ ಜೊತೆಗೆ ಅವರು ಪಾಪ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನನ್ನ ಜೊತೆ ಅವರು ಕೂಡ ಕಷ್ಟಪಟ್ಟಿದ್ದೆ, ಅವ್ರಿಗೆ 500 ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ತಗೊಳ್ಳಿ ಸರ್ ಚಾಪನಿ ಅಂತ. ನೀವು ಅನ್ಬೋದು ಅಷ್ಟು ನೀವು ಶ್ರೀಮಂತರಂತ. ಇಲ್ಲ, ಅವರು ನಮ್ಮಂಗೆ ಮಿಡಲ್ ಕ್ಲಾಸ್ ಕೂಲಿ ಕೆಲಸ ಮಾಡ್ತಾಯಿದ್ರು. ಪಾಪ ನಮ್ಮ ಜೊತೆ ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ನನಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತೇಳಿ ನನ್ನ ಚಾನೆಲ್ ನೋಡಿ, ನಿಮ್ಮೆಲ್ಲರ ಇದನ್ನ ನೋಡಿ ಅದಕ್ಕೆ ಒಂದು ಯಾವ ರೀತಿ ಮಾಡ್ಬೇಕು, ಏನು ಮಾಡ್ಬೇಕಂತ ಎಲ್ಲ ಅವರೇ ಸಜೆಷನ್ ಮಾಡಿ ಅವರೇ ಮಾಡಿಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಅವ್ರಿಗೆ ಇಷ್ಟು ಕೊಡಲಿಲ್ಲ ಅಂದರೆ ಏನಾಗುತ್ತೆ, ನನ್ನ ಕೈಲಿ ಕೊಡೋದು ಇಷ್ಟೇ, ಇನ್ನು ಬಿಟ್ಟರೆ ಬೇರೆ ಏನು ಕೊಡೋಕ್ಕಾಗಲ್ಲ. ಹೌದಲ್ಲ? ಥ್ಯಾಂಕ್ ಯು. ಇರಲಿ, ಆದಷ್ಟು ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಕೊಟ್ಟಿದ್ದೀನಿ.
ಟೋಟಲ್ ಬಂದ್ಬಿಟ್ಟು ನಂಗೆ ಕಾಸ್ಟ್ ಎಲ್ಲ ಕೂಡ ಒಂದು 3,000 ಸಾವಿರ ರೂಪಾಯಿ ಅಮೌಂಟ್ ಆಯಿತು. ಹೆಚ್ಚಲ್ಲಿ 3,500 ರೂಪಾಯಿ ಅಮೌಂಟ್ವರೆಗೆ ಆಯಿತು. ಅದು ಅಂಗಲ್ ಕಾಸ್ಟ್ ಬಂದ್ಬಿಟ್ಟು 1,000 ಮೇಲ್ಗಡೆ ಆಯಿತು. ಅದನ್ನು ವೆಲ್ಡಿಂಗ್ ಓಡಿಸ್ಕೊಂಡು ತುಂಬ ಕಷ್ಟ ಆಯಿತು. ಏನಾಗಿದೆ ಮಾಡಲೇಬೇಕಲ್ಲ. ಓಕೆ, ಎಲ್ಲ ಸೇರಿ ಲಾಸ್ಟಿಗೆ ಕೊನೆಗೆ ಇವತ್ತು ನನ್ನ ಕನಸು ಸ್ಮಾಲ್ ಒಂದು ನನ್ನ ಚಿಕ್ಕ ಕನಸು ಇವತ್ತು ನೆನಸಾಗಿದೆ. ಮತ್ತು ನನಗೆ ಖುಷಿ ಆಗ್ತಿದೆ. ಇನ್ನು ಮುಂದೆ ಯಾವುದೇ ಟೆನ್ಷನ್ ಇಲ್ಲ. ಯಾಕಪ್ಪ ಟೆನ್ಷನ್ ಅಂದರೆ ಇನ್ನು ಮುಂದೆ ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಅಂದರೆ ಅಷ್ಟು ವೀಡಿಯೋ ಅಪ್ಲೋಡ್ ಮಾಡೋಕೆ ಹಂಗೆ ಏನೂ ಟೆನ್ಷನ್ ಇಲ್ಲ. ಇನ್ನು ಮುಂದೆ ಆರಾಮಾಗಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಟೈಮ್ ಟು ಟೈಮ್. ಅದ್ರ ಬಟ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಅಂದರೆ ಜಾಸ್ತಿ ಗಾಳಿ ಅಂದರೆ ಜಾಸ್ತಿ ಗಾಳಿ ಬತ್ತಪ್ಪ ಅಂದ್ರೆ ಮಳೆ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಸ್ವಲ್ಪ ನೆಟ್ವರ್ಕ್ ಹೆಚ್ಚು ಕಡಿಮೆ ಆಗ್ಬೋದು. ಅದು ಬಟ್ ಆದಷ್ಟು ಅಡ್ಜಸ್ಟ್ ಮಾಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ನನ್ನ ಚಿಕ್ಕ ಕನಸು ಇವತ್ತು ನೆನಸಾಗಿದೆ. ಈ ನೆನಸಾಗೋದಕ್ಕೆ ಕಾರಣ ನೀವು, ನಿಮ್ಮ ಎಲ್ಲ ಪ್ರೀತಿಯಿಂದ, ನಿಮ್ಮ ಸಪೋರ್ಟಿಂದ ಇವತ್ತು ಆಗಿದೆ. ಪ್ರತಿಯೊಬ್ಬ ನಮ್ಮ ಮೆಂಬರ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್. ಈಗೇನು ಸಪೋರ್ಟ್ ಮಾಡ್ತಾಯಿದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಕೂಡ ಇನ್ನೂ ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡ್ತೀನಿ. ಇನ್ನೂ ನಾನು ನಿಮಗೆ ಇಂಪ್ರೆಸ್ ಮಾಡ್ತೀನಿ. ಇನ್ನೂ ತುಂಬ ಮಾಡೋದು, ಇನ್ನೂ ತುಂಬ ಪ್ಲ್ಯಾನ್ ಇದೆ. ಆದ್ರೆ ಒಟ್ಟು ನಿಮ್ಮ ಸಪೋರ್ಟ್ ಸದಾಕಾಲ ನನ್ನ ಮೇಲೆ ಇರಲಿ. ಮತ್ತು ಅದ್ರ ಜೊತೆಗೆ ಯಾರೆಲ್ಲ ಫೈಬರ್ ಇನ್ಸ್ಟಾಲೇಷನ್ ಮಾಡಬೇಕು, ನಾನು ಕೂಡ ಒಂದು ಫೈಬರ್ ತೊಗೋಬೇಕಂದ್ರೆ ನಾನು ನಿಮಗೆ ಎಲ್ಲರಿಗೆ ದಯವಿಟ್ಟು ನಿಮ್ಮ ಏರಿಯಾದಲ್ಲಿ ಏರ್ಟೆಲ್ ಅವೈಲೇಬಲ್ ಇದ್ದರೆ ತೊಗೊಳ್ಳಿ. ಏರ್ಟೆಲ್ ಇಲ್ಲ ಬ್ರದರ್ ನಮಗೆ ಏರ್ಟೆಲ್ ಸಿಗ್ತಾ ಇಲ್ಲ ಅಂದರೆ ಜಿಯೋ ತೊಗೊಳ್ಳಿ. ಅದ್ರ ಬಿಟ್ಟು ದುಡ್ಡು ನೋಡ್ಕೊಂಡು ತೊಗೊಳ್ಳಿ. ಯಾಕಂದರೆ ತೊಗೊಂಡು ಇನ್ಸ್ಟಾಲೇಷನ್ ಮಾಡಿದಾಗ ಅದನ್ನ 600, 700, 800 ರೂಪಾಯಿ ಅಮೌಂಟ್ ಕಟ್ಟಬೇಕಾಗುತ್ತೆ ಪ್ರತಿ ಮಂತ್ಲಿ. ಅದು ಒಂದು 1000 GB ಸಿಗುತ್ತೆ. ತಿಂಗಳಿಗೆ 1000 GB ಇರುತ್ತೆ. ಅದು ಅನ್ಲಿಮಿಟೆಡ್ ಇರೋಲ್ಲ, 1000 GB ಇರುತ್ತೆ. ನೋಡಿ ನಿಮಗೆ ಯೂಸ್ ಮಾಡಬೇಕು. ನಮ್ಮ ಹತ್ರ ನೆಟ್ವರ್ಕ್ ಬರುತ್ತೆ ಸರ್ ಅಂದರೆ ನೆಟ್ವರ್ಕ್ ಇದೆ ನಮ್ಮ ಸಿಟಿಲಿದೆ ಅಂದರೆ ಫೈಬರ್ ಇನ್ಸ್ಟಾಲೇಷನ್ ಮಾಡಬೇಡಿ, ಮೊಬೈಲಲ್ಲಿ ಅಪ್ಲೋಡ್ ಮಾಡಿ. ಯಾಕಂದರೆ ಆ 700 ರೂಪಾಯಿ ಇಂಪಾರ್ಟೆಂಟ್. ಅದ್ರ ಬಟ್ ನನ್ನ ಮಾಡಬೇಕು ಅಂತ ಒಂದು ಟೈಮಿಂಗ್ ಬಂತು, ಅದಕ್ಕೋಸ್ಕರ ಮಾಡಿದ್ದೀನಿ. ಇದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ. ಮೊದಲು ಇನ್ಸ್ಟಾಲ್ ಮಾಡಿದೆ 1 ವರ್ಷ. ಆದ್ರೆ ಬಟ್ ಇವಾಗ ಮತ್ತೆ ವಾಪಸ್ ಇನ್ಸ್ಟಾಲ್ ಮಾಡೋ ಟೈಮಿಂಗ್ ಬಂತು. ಕ್ಯಾನ್ಸಲ್ ಮಾಡಿದೆ ಏರ್ಟೆಲ್ ಸಲುವಾಗಿ. ಏರ್ಟೆಲ್ ಸಿಗಲಿಲ್ಲ, ಮತ್ತು ಜಿಯೋ ಅದೇ ಬಂತು. ಯಾವುದಾದ್ರೂ ಒಂದಿರಲಿ ಸಾಕು. ಕನಸು ನೆನಸಾಗಲಿ. ಆದಷ್ಟು ವೀಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ ವೀಡಿಯೋ ಅಪ್ಲೋಡ್ ಆದರೆ ಸಾಕು. ಮತ್ತೇನು ಬೇಕು ನನಗೆ? ಇನ್ನೂ ತುಂಬ ಸಿಂಪಲ್. ಪ್ರತಿಯೊಬ್ಬ ಕಂಟೆಂಟ್ ಎಲ್ಲೂ ಕೂಡ ಥ್ಯಾಂಕ್ ಯು ಸೊ ಮಚ್. ಇವತ್ತು ನಿಮ್ಮ ಪ್ರೀತಿಯಿಂದ ತುಂಬ ಖುಷಿ ಆಗ್ತಾಯಿದೆ. ಇನ್ನು ಮುಂದೆ ಆರಾಮಾಗಿ ಲೈವ್ ಬರ್ಬೋದು, ಆರಾಮಾಗಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಮತ್ತು ಅದ್ರ ಜೊತೆ ಫೇಸ್ಬುಕ್ನಲ್ಲಿ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಇನ್ನು ಮುಂದೆ ಆರಾಮಾಗಿ. ಯಾಕಂದರೆ ಬಿಸಿಲಲ್ಲಿ ಹೋಗಿ ನಿಲ್ತಿದ್ದೆ, ಬಿಸಿಲಲ್ಲಿ ನಿಂತು ವೀಡಿಯೋ ಅಪ್ಲೋಡ್ ಮಾಡ್ತೇವೆ. ಬೆವರು ಮತ್ತು ಅದರ ಮೊಬೈಲ್ ಇಟ್ಟು ನೋಡಬೇಕು, ತುಂಬ ಪ್ರಾಬ್ಲಮ್. ಈಗಲೂ ಕೂಡ ಐತೆ ಮೊಬೈಲ್ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದ್ರ ಬಟ್ ಏನು ಮಾಡೋದು, ಇದರಲ್ಲೇ ಅಡ್ಜಸ್ಟ್ ಮಾಡಬೇಕು. ಇದೆಲ್ಲ ನಿಮ್ಮ ಪ್ರಾಬ್ಲಮ್ ಹೇಳ್ಬಾರ್ದು, ಬೇಡ ಅಂತ ಶೇರ್ ಮಾಡಲ್ಲ. ಮಾಡೋ ಟೈಮಿಗೆ ಬಂದಾಗ ಮಾಡೋಣ. ಏನು ಎಲ್ಲ ನಾನು ನಿಮ್ಗೆ ಹೇಳ್ತೀನಿ ಅಂತ. ಇನ್ನೂ ತುಂಬ ಸಿಂಪಲ್. ಮತ್ತೊಮ್ಮೆಲ್ಲ ನಮ್ಮ ಕರ್ನಾಟಕ ಮೆಂಬರ್ಸ್ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೊ ಮಚ್. ಏನಂದರೆ ಇವತ್ತು ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ನಿಂದ ಒಂದು ಚಿಕ್ಕ ನನ್ನೊಂದು ಸ್ಮಾಲ್ ಡ್ರೀಮ್ ನೆನಸಾಗಿದೆ. ಈ ಕನಸು ನೆನಸಾಗೋದಕ್ಕೆ ಕಾರಣ ನೀವು, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಆಗಿದೆ. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ. ಏನೋ ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗುತ್ತೆ ವಿಡಿಯೋ ಯಾವ ರೀತಿ ಅನಿಸ್ತು ಚಿಕ್ಕದಾಗಿ ಕಮೆಂಟ್ ಅದ್ರ ಜೊತೆ ಪ್ರತಿಯೊಬ್ಬರು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಚೇಂಜ್ ಮತ್ತು ಸಿಸ್ಟಮ್ ನೆಕ್ಸ್ಟ್